ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬೇಹದ್ ಜ್ಞಾನದ ಮುಖಾಂತರ ಬಾಪೂಜಿಯವರು ತಿಳಿಸಿಕೊಟ್ಟ ಜ್ಞಾನದ ಮೂಲಕ ನಮ್ಮ ಈ ಭೂಲೋಕ ಅಂದರೆ ಮೃತ್ಯು ಲೋಕವನ್ನು ತಿಳಿದುಕೊಳ್ಳೋಣ. ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಎದುರಾಳಿಗಳಾಗಿ ತನ್ನ ಬಂಧು ಬಾಂಧವರನ್ನು ಕಂಡು ಅರ್ಜುನನು ಯುದ್ಧ ಮಾಡಲು ಹಿಂಜರಿಯುವ ಸಂದರ್ಭದಲ್ಲಿ ಅರ್ಜುನನ ಸಾರಥಿಯಾದ ಶ್ರೀಕೃಷ್ಣನು ತನ್ನ ವಿರಾಟ ವಿಶ್ವರೂಪದ ದರ್ಶನವನ್ನು ನೀಡಿದ. ಈ ವಿರಾಟ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡಗಳು ಕೃಷ್ಣನ ಆ ರೂಪದಲ್ಲಿ ಸೇರಿಕೊಂಡಿದ್ದನ್ನು ಮತ್ತು ಎಲ್ಲ ಲೋಕಗಳ ದರ್ಶನವನ್ನು ಅಂದು ಅರ್ಜುನನು ಮಾಡಿದ. ಭೂಲೋಕದಲ್ಲಿ ಅನೇಕ ಪ್ರಕಾರದ ಆತ್ಮಗಳಿವೆ. ಅವುಗಳ ರಚನೆಯೂ ಸಹ ಬೇರೆ ಬೇರೆ ಸ್ತರದಲ್ಲಿಯೇ ಆಗಿದೆ. ಇಂದು ಭೂಲೋಕದಲ್ಲಿರುವ ಆತ್ಮರಲ್ಲಿ ಕೆಲವರು ಬೇರೆ ಬ್ರಹ್ಮಾಂಡದವರು ಸಹ ಇದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನು ಕೆಲವರು ಆತ್ಮರು ಬೇರೆ ಗ್ಯಾಲಕ್ಸಿಯಿಂದ ಬಂದವರಾಗಿದ್ದಾರೆ. ಇನ್ನು ಕೆಲವರು ಬೇರೆ ಯೂನಿವರ್ಸ್ಗಳಿಂದಲೂ ಬಂದಂತಹ ಆತ್ಮರಿದ್ದಾರೆ. ಈ ಭೂಲೋಕ ಅಥವಾ ಮೃತ್ಯುಲೋಕದಲ್ಲಿ ಜೀವನವು 5 ತತ್ವ ಅಂದರೆ ಪಂಚತತ್ವಗಳಲ್ಲಿ ಇದೆ. ಮನುಷ್ಯ ಪ್ರಾಣವನ್ನು ಬಿಟ್ಟಾಗ ಅವನ ಶರೀರದಲ್ಲಿರುವ ಸ್ಥೂಲ, ಜಲ ಮತ್ತು ಮಣ್ಣಿನ ತತ್ವವು ನಾಶವಾಗುತ್ತದೆ ಮತ್ತು ಅವನ ಆತ್ಮ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆ ಸೂಕ್ಷ್ಮ ಶರೀರವನ್ನು ನಮ್ಮ ಈ ಕಣ್ಣುಗಳಿಂದ ನಾವು ನೋಡಲು ಸಾಧ್ಯವಿಲ್ಲ. ಈ ಸೂಕ್ಷ್ಮ ಶರೀರವು ಆಕಾಶ, ವಾಯು ಮತ್ತು ಅಗ್ನಿ ತತ್ವದಿಂದ ರಚಿಸಲ್ಪಟ್ಟಿದೆ. ಆತ್ಮಗಳ ಕರ್ಮಗಳ ಹೊರೆ ಎಷ್ಟು ಕಡಿಮೆ ಆಗಿರುತ್ತದೆಯೋ ಅಷ್ಟು ಆತ್ಮ ಹಗುರವಾಗುತ್ತದೆ. ಅಂದರೆ ಆತ್ಮ ಎಷ್ಟು ತಮೋ ಪ್ರಧಾನವಾಗಿರುತ್ತದೋ ಅಷ್ಟು ಆತ್ಮನಲ್ಲಿ ವಾಯು ತತ್ವವು ಹೆಚ್ಚಾಗಿರುತ್ತದೆ. ಇದರಿಂದಾಗಿ ಅದರ ಸೂಕ್ಷ್ಮ ಶರೀರವು ಭಾರವಾಗುತ್ತದೆ. ಹೀಗಾಗಿ ಆ ಆತ್ಮ ಮೇಲಿನ ಆಯಾಮಗಳಿಗೆ ಹಾರಲು ಸಾಧ್ಯವಾಗುವುದಿಲ್ಲ. ಯಾವ ಆತ್ಮರು ಭೂಮಿಯ ಮೇಲೆ ಬದುಕಿದ್ದಾಗಲೇ ಜ್ಞಾನವನ್ನು ಪಡೆದು ಪರಮಾತ್ಮನ ಸಂಪರ್ಕವನ್ನು ಬೆಳೆಸಿ ತನ್ನ ಕರ್ಮಗಳನ್ನೆಲ್ಲ ತೀರಿಸಿಕೊಳ್ಳುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಾ ತನ್ನ ಚೇತನದ ಜಾಗೃತಿಗಾಗಿ ಆಧ್ಯಾತ್ಮದ ಮಾರ್ಗದಲ್ಲಿ ನಡೆಯುತ್ತಾ ಇರುತ್ತಾರೋ ಅಂತಹ ಆತ್ಮರು ಶರೀರ ಬಿಟ್ಟ ಮೇಲೆ ಭೂಮಿಯಿಂದ ಮೇಲಿರುವ ಉಚ್ಚ ಆಯಾಮಗಳಿಗೆ ಅಂದರೆ ಡೈಮೆನ್ಷನ್ಗಳಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಈ ಮೃತ್ಯುಲೋಕ ಒಂದು ಮಾಯೆ. ಇಲ್ಲಿ ಯಾರೂ ಸಹ ಉಳಿದುಕೊಳ್ಳುವುದಿಲ್ಲ ಎಂಬ ಸತ್ಯ ಮನುಷ್ಯನಿಗೆ ಎಂದು ಅರಿವಾಗುವುದೋ ತಿಳಿಯದು. ನಿಜವಾದ ಆತ್ಮಸುಖವೆಂಬುದು ಈ ಕರ್ಮೇಂದ್ರಿಯಗಳಿಂದ ಆಚೆ ಇದೆ. ಆತ್ಮನ ಮೂಲ ಸ್ವರೂಪ ಪರಮ ಶಾಂತಿಯಾಗಿದೆ. ಪ್ರೀತಿ ಮತ್ತು ಪವಿತ್ರತೆ ಆತ್ಮನ ಮೂಲ ಸ್ವಭಾವ ಸ್ವರೂಪಗಳಾಗಿವೆ. ಆತ್ಮ 198 ಕೋಟಿ ವರ್ಷಗಳಿಂದ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಬರುತ್ತಿದೆ. ಅಸಂಖ್ಯ ಜನ್ಮಗಳೇ ಆಗಿ ಹೋಗಿವೆ. ಆತ್ಮ ಎಲ್ಲವನ್ನು ಮರೆತು ಬಿಟ್ಟಿದೆ. ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಹೇ ಕುಂತಿನಂದನ, ನಿನ್ನ ಮತ್ತು ನನ್ನ ಅದೆಷ್ಟೋ ಜನ್ಮಗಳು ಆಗಿ ಹೋಗಿವೆ. ನಮ್ಮಿಬ್ಬರಲ್ಲಿ ಅಂತರವೆಂದರೆ ನನಗೆ ನನ್ನ ಎಲ್ಲ ಜನ್ಮಗಳ ಸ್ಮರಣೆ ಇದೆ, ಆದರೆ ನಿನಗೆ ಸ್ಮರಣೆ ಇಲ್ಲವಾಗಿದೆ. ನಿನಗೆ ನೆನಪಿಲ್ಲದ ಕಾರಣ ನಿನಗೆ ಈ ಜಗತ್ತು ಹೊಸದು ಎನಿಸಿ ಇದರಲ್ಲಿ ಆಸಕ್ತನಾಗಿರುವೆ. ಮನುಷ್ಯ ಹೇಗೆ ಹಳೆಯ ವಸ್ತ್ರಗಳನ್ನು ಕಳಚಿ ಹೊಸ ವಸ್ತ್ರಗಳನ್ನು ಧರಿಸುತ್ತಾನೋ ಅದರಂತೆ ಜೀವಾತ್ಮವು ಹಳೆಯ ಶರೀರವನ್ನು ತ್ಯಜಿಸಿ ಹೊಸ ಶರೀರಗಳನ್ನು ಧರಿಸುತ್ತಾ ಹೋಗುತ್ತದೆ. ಇದುವೇ ಭೂಲೋಕದ ನಿಯಮವೂ ಸಹ ಆಗಿದೆ ಎಂದು ಕೃಷ್ಣ ಹೇಳುತ್ತಾನೆ. ಮನುಷ್ಯ ತಾನು ಈ ಜನನ ಮರಣದ ಹಿಡಿತದಿಂದ ಬಿಡುಗಡೆ ಹೊಂದಬೇಕೆಂದರೆ ತನ್ನ ಮನಸ್ಸನ್ನು ಆತ್ಮಜ್ಞಾನ ಮತ್ತು ಆತ್ಮ ಕಲ್ಯಾಣದಲ್ಲಿ ಕೇಂದ್ರೀಕರಿಸಬೇಕು. ಭಗವಂತನ ಸೃಷ್ಟಿ ಅನಂತವಾಗಿದೆ. ಇಂತಹ ಅದೆಷ್ಟೋ ಭೂಮಿಗಳು ಈ ಬ್ರಹ್ಮಾಂಡದಲ್ಲಿ ತೇಲಾಡುತ್ತಿವೆ. ಆದರೆ ನಾವು ಇಂದಿಗೂ ಸಹ ಈ ಪಂಚತತ್ವಗಳೇ ಸತ್ಯ ಹಾಗೂ ಕಣ್ಣಿಗೆ ಕಾಣುವುದೇ ಸತ್ಯ ಎಂದು ತಿಳಿದು ಕುಳಿತುಕೊಂಡಿದ್ದೇವೆ. ಮನುಷ್ಯನು ತನ್ನ ಜೀವನದ
ಗುರಿಯೇ ಪರಮಾತ್ಮನ ಪ್ರಾಪ್ತಿ ಎಂದು ತಿಳಿದು ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡಬೇಕಿದೆ. ಆತ್ಮ ಜಾಗೃತಿ ಆಗಬೇಕಿದೆ. ಆಗಲೇ ಮನುಷ್ಯ ಆತ್ಮ ಜನ್ಮ ಮರಣದ ಚಕ್ರದಿಂದ ಹೊರಬರಲು ಸಾಧ್ಯವಿದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो